ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ವತಿಯಿಂದ ಅಕ್ಟೋಬರ್ 25ರಿಂದ ಅಕ್ಟೋಬರ್ 28ರವರೆಗೆ ಶಿವಮೊಗ್ಗ ನಗರದ ನವುಲೆ ಕೆಎಸ್ಸಿಎ ಕ್ರೀಡಾಂಗಣದಲ್ಲಿ ಕರ್ನಾಟಕ ಹಾಗೂ ಗೋವಾ ತಂಡಗಳ ನಡುವೆ ರಣಜಿ ಟ್ರೋಫಿ ಪಂದ್ಯವನ್ನ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ವತಿಯಿಂದ ಆಯೋಜಿಸಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಡಿಎಸ್ ಅರುಣ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಶಿವಮೊಗ್ಗದಲ್ಲಿ ಹಲವಾರು ಮ್ಯಾಚ್ಗಳನ್ನ ಆಡುವಂತ ಅವಕಾಶವನ್ನ ಕೊಟ್ಟಿದೆ. BCCI ವತಿಯಿಂದ ಆಗುವಂತಹ ಮ್ಯಾಚ್ಗಳಿರ್ಬೋದು, ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇಂದ ಆಗುವಂತ ಮ್ಯಾಚ್ಗಳಿರ್ಬೋದು, ಅದನ್ನ ಶಿವಮೊಗ್ಗಕ್ಕೆ ಕೊಡುವಂಥದ್ದು ಇದೆ. ನಾವು ಬಹಳ ಹಿಂದಿಂದಲೂ ಶಿವಮೊಗ್ಗಕ್ಕೆ ಅವಕಾಶಗಳು ಜಾಸ್ತಿ ಸಿಗಬೇಕು ಅಂತ ಹೇಳಿದಾಗ ಅವಕಾಶಗಳು ನಾವು ಹಿಂದಿಂದನೂ ಕೇಳ್ತಾ ಬಂದಿದ್ವಿ. ಅದೇ ರೀತಿ ನಿಮಗೆ ರಣಜಿ ಕಪ್ಪು ಅದಕ್ಕೊಂದು ಇತಿಹಾಸ. ಸುಮಾರು 91 ವರ್ಷದ ಹಿಂದೆ ಈ ರಣಜಿನ ಪ್ರಾರಂಭ ಮಾಡಿರುವಂತ ಇತಿಹಾಸ. ಅದಾದ್ಮೇಲೆ ಇಲ್ಲಿಯವರೆಗೂ ಕರ್ನಾಟಕ ಟೀಮು, ಮಹಾರಾಷ್ಟ್ರ ಮುಂಬೈ ಟೀಮು ಅತಿ ಹೆಚ್ಚು ಬಾರಿ ಗೆದ್ರೆ ಇಡೀ ರಣಜಿನ ಗೆದ್ದಿರೋವಂಥದ್ದು ಕರ್ನಾಟಕ. 8 ಬಾರಿ ಸೆಕೆಂಡ್ ಹೈಯೆಸ್ಟ್ ರಣಜಿ ಟ್ರೋಫಿನ ಗೆದ್ದಿರೋವಂಥದ್ದು ಕರ್ನಾಟಕ. ಆ ನಿಟ್ಟಿನಲ್ಲಿ ಹಾಗೆ ತಗೊಂಡ್ರೆ ಕಳೆದ 2014-15 ನಮ್ಮ ವಿನಯ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂತ ಫೈನಲ್ಸ್ ಅವಾಗ ಗೆದ್ದಿದ್ದು ಬಿಟ್ರೆ ಕಳೆದ 10-11 ವರ್ಷದಿಂದ ನಾವು ರಣಜಿ ಕರ್ನಾಟಕದವರು ಗೆದ್ದಿಲ್ಲ. ಹಾಗಾಗಿ ಈಗ ಬಹಳ ಪ್ರಸ್ತುತವಾಗಿ ಈಗ ನಾವು ಕರ್ನಾಟಕ ತಂಡ ತುಂಬಾ ಚೆನ್ನಾಗಿ ಇರೋ ತಂಡ ಇವತ್ತು ಶಿವಮೊಗ್ಗದಲ್ಲಿ ಕರ್ನಾಟಕ ವರ್ಸಸ್ ಗೋವಾ ಶಿವಮೊಗ್ಗದಲ್ಲಿ ಬರುವಂತ 25ನೇ ತಾರೀಕು ನಾಡಿದ್ದಿಂದ ಪ್ರಾರಂಭ ಆಗುತ್ತೆ. ನಾಡಿದ್ದಿಂದ ಶಿವಮೊಗ್ಗಕ್ಕೆ ಕೊಟ್ಟಿರುವಂತದ್ದು ಮೊದಲನೇದಾಗಿ ನಾವು BCCI ಮತ್ತು KSCA ಅವರಿಗೆ ಧನ್ಯವಾದಗಳನ್ನ, ಶಿವಮೊಗ್ಗದ ಕ್ರಿಕೆಟ್ ಅಸೋಸಿಯೇಷನ್ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೇವೆ. ಅದೇ ರೀತಿ ತಮ್ಗಳಿಗೂ ಸತ ನಮಗೆ ಸಾಕಷ್ಟು ಈಗಾಗಲೇ ನಿಮ್ಮೆಲ್ಲ ಮಾಧ್ಯಮಗಳಲ್ಲೂ ಶಿವಮೊಗ್ಗದ ಕ್ರೀಡಾಂಗಣದ ಬಗ್ಗೆ, ಶಿವಮೊಗ್ಗದ ಒಟ್ಟು ಈ ಪಿಚ್ ಬಗ್ಗೆ, ಈಗ ಈ ಕ್ರಿಕೆಟ್ ಮ್ಯಾಚ್ಗಳ ಬಗ್ಗೆ ನಮಗೆ ಸಹಕಾರವನ್ನ ಕೊಡ್ತಾ ಬಂದಿದ್ರೆ ನಿಮಗೂ ಧನ್ಯವಾದ. ಮತ್ತೆ ನೀವು ಕೂಡ 25ನೇ ತಾರೀಕಿಂದ ನಡೆಯುವಂತ 4 ದಿನದ ರಣಜಿ ಮ್ಯಾಚ್ಗಳಿಗೆ ತಾವು ಬರಬೇಕು ಅನ್ನೋವಂಥದ್ದು ನಮ್ಮೆಲ್ಲರ ಕೋರಿಕೆ. ಜೊತೆಗೆ ಶಿವಮೊಗ್ಗಕ್ಕೆ ನಾವು ಹಿಂದೆ ಯಾವಾಗ ಮ್ಯಾಚ್ಗಳಾಗಿದೆ ಅಂತ ಹೇಳಿದ್ರೆ ನಮ್ದು VSL ಗ್ರೌಂಡ್ ಬಹಳ, ನೆಹರು ಸ್ಟೇಡಿಯಂ ಬಿಟ್ರೆ ಅವಾಗ ಇದ್ದಿದ್ದು VSL ಗ್ರೌಂಡ್. ನೆಹರು ಸ್ಟೇಡಿಯಂ ಅಲ್ಲೂ ಮ್ಯಾಚ್ಗಳು ಹಿಂದೆ ರಣಜಿ ಮ್ಯಾಚ್ ನಡೆದಿತ್ತು. ಅದಾದ್ಮೇಲೆ ಅವಾಗ ಹಿಂದೆ ನಡೆದಾಗ 3 ಮ್ಯಾಚ್ ರಣಜಿ, 2 ಮ್ಯಾಚ್ ರಣಜಿ ನಡೆದ್ರೆ VSL ಅಲ್ಲಿ 3 ಮ್ಯಾಚ್ ನಡೆಯುತ್ತೆ. ಅದಾದ್ಮೇಲೆ ಅಂದ್ರೆ 1991 ತನಕ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ರಣಜಿ ಮ್ಯಾಚ್ಗಳು ನಡೆಯುತ್ತೆ. 91 ಆದ್ಮೇಲೆ ಯಾವುದೇ ರೀತಿಯಾದಂತ ರಣಜಿ ಮ್ಯಾಚ್ ಆಗ್ಲಿ BCCI ಮ್ಯಾಚಸ್ ಆಗ್ಲಿ ಕೊಟ್ಟಿರ್ಲಿಲ್ಲ. ಅದಾದ್ಮೇಲೆ 2011ನೇ ಇಸ್ವಿಗೆ ನಮಗೆ ಮತ್ತೆ ಸಿಗುವಂತ ಅವಕಾಶ ಸಿಕ್ತು. ಅವಾಗ JNNC, ಅವತ್ತು JNNCಯ ಪ್ರಮುಖವಾಗಿ ಈಗಿನ ನಮ್ಮ ಸಂಚಾಲಕರಾದಂತ HS ಸದಾನಂದ್ ಅವರ ನೇತೃತ್ವದಲ್ಲಿ ಆ ಪಿಚ್ ಅನ್ನ ರೆಡಿ ಮಾಡಿ ಅದೊಂದು ಕೌಂಟಿ ಪಿಚ್ ಅನ್ನೋಂತಹ ಹಂತಕ್ಕೆ JNNCನ ಡೆವಲಪ್ ಮಾಡಿ ಅಲ್ಲಿ ಕೂಡ ಮ್ಯಾಚ್ಗಳು ಪ್ರಾರಂಭ ಆಯ್ತು. 2011ರಲ್ಲಿ ನಮ್ಮ ಮೊದಲನೇ UP ವರ್ಸಸ್ ಕರ್ನಾಟಕ. ಶಿವಮೊಗ್ಗಕ್ಕೆ ನೆಹರು ಸ್ಟೇಟ್ ಅಂಗಣ ಆದ್ಮೇಲೆ ಬಂದಿದ್ದು ಅಂದ್ರೆ 79ರಲ್ಲಿ ನಡೆದಂಥದ್ದು. 79ರಲ್ಲಿ ಒಂದು ರಣಜಿ ಮ್ಯಾಚ್ ನೆಹರು ಕ್ರೀಡಾಂಗಣ. 32 ವರ್ಷ ಆದ್ಮೇಲೆ ನಮಗೆ 2011ರಲ್ಲಿ ನಮಗೆ JNNCಯ ಗ್ರೌಂಡ್ ಅಲ್ಲಿ ನಡೆದಂಥದ್ದು. ಇದಾದ್ಮೇಲೆ ನಿರಂತರವಾಗಿ ಸುಮಾರು 22 ಮ್ಯಾಚ್ಗಳನ್ನ ನಮಗೆ ಇಲ್ಲಿವರೆಗೂ ನಮ್ಮ ಶಿವಮೊಗ್ಗದ KSCA ಪ್ರಾರಂಭ ಆಯ್ತು. ಶಿವಮೊಗ್ಗದ KSCAಯಲ್ಲಿ A ಮತ್ತು B ಗ್ರೌಂಡ್ 2 ಗ್ರೌಂಡ್ಗಳು ಇರೋ ಇದಕ್ಕೆ ನಮಗೆ ಪ್ರಾರಂಭ ಆದಂತ ಇದ್ರೊಳಗೆ 22 BCCI ಮ್ಯಾಚ್ಗಳು ನಮಗೆ ಸಿಕ್ಕಿರೋಂಥದ್ದು. ಕೂಚ್ ಬಿಹಾರ್ ಇಂದ ಹಿಡಿದು ನಮ್ಮ ರಣಜಿ ಇಂದ ಹಿಡಿದು ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯಿಂದ ಹಿಡಿದು ಈ ತರ NCA ಮ್ಯಾಚಸ್, ಇಂಡಿಯಾ A ವರ್ಸಸ್ ವೆಸ್ಟ್ ಇಂಡೀಸ್ A, ಅದು JNNCಲ್ ಆಗಿದ್ದು. ಈ ತರದ್ದು ನಮಗೆ ನಾನಾ ರೀತಿಯಾದಂತ ಸಿಕ್ಕಿದ್ಮೇಲೆ ಇಲ್ಲಿ ನಮಗೆ ಶಿವಮೊಗ್ಗಕ್ಕೆ 2011ರ ನಂತರ ಇದು 5ನೇ ಮ್ಯಾಚ್ ಶಿವಮೊಗ್ಗಕ್ಕೆ ಸಿಕ್ಕಿರೋದು. 5 ವರ್ಷಗಳ ನಂತರ, 5.5 ವರ್ಷಗಳ ನಂತರ 5ನೇ ಮ್ಯಾಚ್ ರಣಜಿಗೆ ಸಿಕ್ಕಿರುವಂಥದ್ದು ನಮಗೆಲ್ಲರಿಗೂ ಸಂತೋಷ ಆಗಿದೆ. 2020ನೇ ಇಸ್ವಿಲಿ ನಮಗೆ ಇಲ್ಲಿ ಕರ್ನಾಟಕ ವರ್ಸಸ್ ಮಧ್ಯಪ್ರದೇಶ್
ಮ್ಯಾಚ್ ರಂಜಿ ಮ್ಯಾಚ್ಗಳು ಆಗುವಂತ ಅವಕಾಶ ಸಿಕ್ತು. ಇಲ್ಲಿ ಆದ್ಮೇಲೆ ನಮಗೆ ಬಹಳ ಪ್ರಮುಖವಾಗಿ ಇಲ್ಲಿ ಯಾವಾಗ BCCI ಒಂದು ಮ್ಯಾಚ್ ನಡೆಯುತ್ತೆ, ಮ್ಯಾಚ್ ನಡೆದಾಗ ಇಲ್ಲಿ ಇಡೀ ಇಂಡಿಯಾದಲ್ಲಿ ನಮ್ದು BCCI ಮ್ಯಾಚ್ಗಳು ಆಗೋಬೇಕಾರೆ, ಝೋನ್ ಮ್ಯಾಚಸ್ ನಮ್ದು ಆಗೋಬೇಕಾರೆ, ರಣಜಿ ಮ್ಯಾಚ್ ಆದ್ಮೇಲೆ ನಮಗೆ ಇಂಡಿಯಾ ಎ ವರ್ಸಸ್ ವೆಸ್ಟ್ ಇಂಡೀಸ್ ಎ ಸಿಕ್ಕಾಗ ಅದರ್ ದ್ಯಾನ್ ಬೆಂಗಳೂರು ಮೊಫಸಿಲ್ ಝೋನ್ ಮಟ್ಟಕ್ಕೆ ಯಾವ್ದಾರ ಮ್ಯಾಚ್ ಸಿಕ್ಕಿದ್ದು ಅಂದ್ರೆ ಶಿವಮೊಗ್ಗನೇ ಮೊದಲೇ ಬಾರಿ. ಅಲ್ಲಿ ತನಕ ಯಾವ ಹುಬ್ಳಿ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಬೆಳಗಾಂ ಆಗಿರ್ಬೋದು, ಎಲ್ಲೆಲ್ಲಿ ನಮ್ಮ ಮೇಜರ್ ಸ್ಟೇಡಿಯಂ ಇದೆ ಅಲ್ಲೆಲ್ಲೂ ಆಗಿರ್ಲಿಲ್ಲ. ಶಿವಮೊಗ್ಗದಲ್ಲಿ ಮಾತ್ರ ಇಂಡಿಯಾ ಎ ವರ್ಸಸ್ ವೆಸ್ಟ್ ಇಂಡೀಸ್ ಎ ಕೊಟ್ಟಂಥದ್ದು. ಆ ಒಂದು ಹೆಗ್ಗಳಿಕೆನೂ ಕೂಡ ನಮಗಿದೆ. ನಮ್ಮ ನವಲೆ ಗ್ರೌಂಡ್ ಯಾವಾಗ್ಲೂ ತುಂಬಾ ಒಳ್ಳೆಯ ಗ್ರೌಂಡು, ಇಲ್ಲಿರೋ ಸ್ಟಾಫು, ಇಲ್ಲಿರೋ ಆತಿಥ್ಯ, ಇದನ್ನೆಲ್ಲರೂ ಬಹಳ ಯಶಸ್ವಿಯಾಗಿ ನಡ್ಸ್ಕೊಂಡ್ ಬಂದಿದ್ದೀರಾ ಅನ್ನೋವಂಥದ್ದನ್ನು ಕೂಡ ಇಲ್ಲಿ ನಮಗೆ ಶಬಾಸ್ಗಿರಿನ ಕೊಡ್ತಾ ಇರೋವಂಥದ್ದು ನಮಗೆ ಕಂಡು ಬರ್ತಾ ಇರೋವಂಥದ್ದು. ಜೊತೆಗೆ ಈ ವುಮೆನ್ಸ್ ಟ್ರೋಫಿ ಸುಮಾರು ಮ್ಯಾಚ್ಗಳು BCCI ವುಮೆನ್ಸ್ ಇಂದು ಕೂಡ ನಮಗೆ ಸಿಕ್ಕಿರುವಂಥದ್ದು. ಕೂಚ್ ಬಿಹಾರ್ ಫೈನಲ್ಸು ಶಿವಮೊಗ್ಗದಲ್ಲೇ ನಡೆದು ಅದನ್ನ ಕರ್ನಾಟಕ ಟೀಮ್ ಗೆದ್ದಿರೋವಂಥದ್ದು ನಮಗೆ ಗೊತ್ತಿದೆ. ಹೀಗೆ ಹಲವಾರು ವಿಶೇಷತೆಗಳನ್ನ ಇಟ್ಕೊಂಡಿರುವಂತಹ ಶಿವಮೊಗ್ಗ ಸ್ಟೇಡಿಯಂ, KSCA ಸ್ಟೇಡಿಯಂ ಅದ್ಭುತವಾಗಿ ಬೆಳವಣಿಗೆ ಆಗ್ತಾ ಇದೆ. ಈಗ ನಮ್ಮ 25ನೇ ತಾರೀಕಿಂದ ಬರುವಂತ ಟೀಮಲ್ಲಿ ಬಹಳ ಪ್ರಮುಖವಾಗಿ ಟೀಮಿನ ನೇತೃತ್ವ ವಹಿಸಿರುವಂತಹ ನಮ್ಮ ಮಾಯಾಂಕ್ ಅಗರ್ವಾಲ್ ಅವರು, ಕರುಣ್ ನಾಯರ್, ಇಂಡಿಯಾಗೆ ಆಡ್ತಾ ಇರುವಂತಹ ಪ್ಲೇಯರ್ಸ್ ಅಲ್ಲಿ ಕರುಣ್ ನಾಯರ್, ಶ್ರೇಯಸ್ ಗೋಪಾಲ್, ಈ ತರ 3 ಜನ ಬಹಳ ಪ್ರಮುಖವಾಗಿ ಕರ್ನಾಟಕದಲ್ಲಿ, ಮತ್ತೆ IPL ಗಳಲ್ಲಿ ಆಡುವಂತವ್ರು ಸಾಕಷ್ಟು ಜನ ಇವತ್ತು ಕರ್ನಾಟಕ ಟೀಮ್ ಅಲ್ಲಿ ಇದ್ದಾರೆ. ಅದೇ ರೀತಿ ಅಲ್ಲಿ ಗೋವಾ ಟೀಮ್ ಅಲ್ಲಿ ದೀಪರಾಜ್ ಗೋಯಂಕರ್ ಕ್ಯಾಪ್ಟನ್, ಜೊತೆಗೆ ಮಾಜಿ ನಮ್ಮ ಸಚಿನ್ ತೆಂಡೂಲ್ಕರ್ ಅವರ ಮಗ ಅರ್ಜುನ್ ತೆಂಡೂಲ್ಕರ್ ಗೋವಾ ಟೀಮ್ ಅನ್ನ ಅಲ್ಲಿ ಕೂಡ ಸ್ಥಾನವನ್ನ ದಕ್ಕಿಸ್ಕೊಂಡಿದ್ದಾರೆ. ಅವರು ಕೂಡ ಈ ಟೀಮ್ ಅಲ್ಲಿ ಬರ್ತಾರೆ. ಈ ಒಟ್ಟಾರೆ ಶಿವಮೊಗ್ಗದಲ್ಲಿ ನಾಡಿದ್ದು 25ನೇ ತಾರೀಕಿಂದ ಬೆಳಿಗ್ಗೆ ನಾವು 8:45 ನಾವು ಸಮಾರಂಭ ಅನ್ನೋವಂಥದ್ದನ್ನ ಇನಾಗ್ರಲ್ ಫಂಕ್ಷನ್ ಅಂತ ದೊಡ್ಡ ಮಟ್ಟಕ್ಕೆ ಮಾಡ್ದೇನೆ ನಮ್ದೇ ಆದಂತ ವ್ಯವಸ್ಥಿತವಾದಂತ, ಯಾಕಂದ್ರೆ ನಮ್ದು 9:00ವರೆಗೆ ಮೊದಲನೇ ಬಾಲನ್ನ ಹಾಕ್ಲೇಬೇಕಾಗಿರೋದ್ರಿಂದ ನಾವೊಂದು 8:45 9 ಗಂಟೆಗೆ ಟಾಸ್ ಆಗುತ್ತೆ. ಬಿಫೋರ್ ದಟ್ ಒಂದು ಸ್ಮಾಲ್ ಇನಾಗ್ರಲ್ ಫಂಕ್ಷನ್. ಈಗಾಗಲೇ ನಾವು ಶಿವಮೊಗ್ಗದ ಉಸ್ತುವಾರಿ ಸಚಿವರಾದಂತ ಮಧು ಬಂಗಾರಪ್ಪನವರಿಗೆ, ನಮ್ಮ ಸಂಸದರಾದಂತ BY ರಾಘವೇಂದ್ರ ಅವರಿಗೆ, ಶಾಸಕರಾದಂತ ಚನ್ನಬಸಪ್ಪನವರಿಗೆ, ವಿಧಾನ ಪರಿಷತ್ತಿನ ಶಾಸಕರಾದಂತಹ ಧನಂಜಯ ಸರ್ಜಿ ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದೀವಿ. ಆ ಕಾರ್ಯಕ್ರಮದಲ್ಲಿ ಇನಾಗ್ರಲ್ ಫಂಕ್ಷನ್ ದಿವಸ ಬರಬೇಕು. ಆಮೇಲೆ ಮ್ಯಾಚನ್ನು ಕೂಡ ನೋಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳೋದೇನಂದ್ರೆ, ಶಿವಮೊಗ್ಗ ಈಗ ಕ್ರಿಕೆಟ್ಗೆ ಸಾಕಷ್ಟು ಅಕಾಡೆಮಿಗಳು ಇದಾವೆ. ನಾವು ಎಲ್ಲ ಅಕಾಡೆಮಿಯವರಿಗೂ ಕೇಳಿದೀವಿ, ನಾವು ಮಕ್ಕಳನ್ನ ಕರೆತನ್ನಿ, ಈ ಮ್ಯಾಚ್ಗಳನ್ನ ನೋಡ್ಲಿ, ಮ್ಯಾಚ್ಗಳನ್ನ ನೋಡೋ ಅಂಥದ್ದು ಸಂದರ್ಭದಲ್ಲಿ ಮತ್ತೆ ಅವ್ರಿಗೊಂದಷ್ಟು ಪ್ರೇರಣೆ ಸಿಗುತ್ತೆ ಅಂತ ಹೇಳ್ತಾ ಇದ್ವಿ. ಜೊತೆಗೆ ಶಾಲಾ ಕಾಲೇಜುಗಳಿಂದ ಮಕ್ಕಳು ಬಂದ್ರೆ ಆ ಶಾಲಾ ಕಾಲೇಜಿನ ಮ್ಯಾನೇಜ್ಮೆಂಟ್ಗೂ ಕೂಡ ಮಾತಾಡ್ತಾ ಇದ್ವಿ. ಒಂದೇ ಮಳೆ, ಎಲ್ಲರೂ ಹೇಳ್ತಾ ಇರೋದು ಮಳೆ ಬಗ್ಗೆ ಸಾಕಷ್ಟು ಹೇಳ್ತಾ ಇದ್ದಾರೆ. ನಮಗೆ ನಮ್ಮ ಪಿಚ್ ಬಗ್ಗೆ ಒಂದು ಆತ್ಮವಿಶ್ವಾಸ ಏನು ಅಂದ್ರೆ, ಮಳೆ ನಿತ್ತಿ 1.5 ಗಂಟೆ 2 ಗಂಟೆಯಲ್ಲಿ ಮ್ಯಾಚ್ ಅನ್ನ ಶುರು ಮಾಡ್ಬೋದು. ಬೆಳಿಗ್ಗೆ ಹೊತ್ತೆ ಅದು ಮಳೆ ಬರಲ್ಲ ಅನ್ನೋಂಥ ಫೋರ್ಕಾಸ್ಟನ್ನು ನಾವು ನೋಡ್ತಾ ಇದೀವಿ. ಹಾಗಾಗಿ 4 ದಿನನೂ ಮ್ಯಾಚ್ ನಡೆಯುತ್ತೆ ಅನ್ನುವಂತ ಆತ್ಮವಿಶ್ವಾಸದಲ್ಲಿದ್ದೀವಿ. ಮತ್ತೆ ಅತಿ ಹೆಚ್ಚು ಜನ ಯುವಕರು, ಅದರೊಳಗೂ ಶಾಲಾ ವಿದ್ಯಾರ್ಥಿಗಳು ಈ ಒಂದು ಮ್ಯಾಚ್ಗಳನ್ನ ನೋಡಕ್ಕೆ, ವೀಕ್ಷಣೆ ಮಾಡ್ಬೇಕು ಅಂತ ಅವರಿಗೆ ಒಂದು ಸಪರೇಟ್ ಕೂರ್ಲಿಕ್ಕೆ ಜಾಗ, ಅದನ್ನು ಕೂಡ ಮಾಡೋವಂಥದ್ದು. VVIPಗೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಕೂಡ ವ್ಯವಸ್ಥೆ ಆಗಿದೆ. ಸೆಕೆಂಡ್ ಫ್ಲೋರ್ ಅಲ್ಲಿ ನಾವು ಸ್ಟೆಪ್ಸ್ ಗಳನ್ನ ಮಾಡಿ ನೋಡೋವಂಥದ್ದನ್ನ, ಬಾಲ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂದ್ರೆ ಲಾಂಗ್ ಆನ್ ಲಾಂಗ್ ಆಫ್ ಅಲ್ಲಿ ಕೂತಿ ನೋಡೋದೇ ತುಂಬಾ ಚೆನ್ನಾಗಿರುತ್ತೆ. ಆ ನಿಟ್ಟಿನಲ್ಲೂ ಅದಕ್ಕೂ ವ್ಯವಸ್ಥೆ ಮಾಡಿದೀವಿ. ಮತ್ತೆ ಮಕ್ಕಳಿಗೆ, ವಿಶೇಷವಾಗಿ ಮಕ್ಕಳಿಗೆ ಒಂದು ಈ ಗ್ರೀನ್ ಎನರ್ಜಿ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಅನ್ನುವಂಥದ್ದನ್ನ ಕೂಡ ಅಲ್ಲಿ ಬಂದಾಗ ಪ್ಲಾಸ್ಟಿಕ್ ಮುಕ್ತ ಮಾಡುವಂಥದ್ದು ಏನೇನಾಗುತ್ತೆ ಅದನ್ನ ಪ್ರಯತ್ನ ಆಗಿದೆ. ಅವರಿಗೆ ಬಂದಾಗ ಅವರಿಗೆ ಒಂದಷ್ಟು ಪ್ರೇರಣೆ ಸಿಗುವಂತಹ ಘೋಷಣೆಗಳನ್ನಿರ್ಬೋದು, ಆ ತರದನ್ನೆಲ್ಲ ಒಂದಷ್ಟು ಮಾಡುವಂಥದ್ದು ಕೂಡ ನಮ್ಮ ಇಡೀ ಟೀಮ್, ಶಿವಮೊಗ್ಗದ KSCA ಇಡೀ ಟೀಮ್, ನಮ್ಮ ಸ್ಟೇಡಿಯಂ ಟೀಮ್ ಇರ್ಬೋದು, ನಮ್ಮ KSCA ಸಂಚಾಲಕರು ಮತ್ತು ಅಧ್ಯಕ್ಷರು ಇಬ್ರು ನೇತೃತ್ವದಲ್ಲಿ
ಹಳೆಯ ಎಲ್ಲ ನಮ್ಮ ಇಡೀ ತಂಡ ಈ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸುತ್ತೆ. ಅದಕ್ಕೆ ವಿಶೇಷವಾಗಿ ತಮ್ಮ ಸಹಕಾರನೂ ಬಹಳ ಅವಶ್ಯಕತೆ ಇದೆ. ಯಾಕಂದ್ರೆ ಇವತ್ತು ಇಂಟರ್ನ್ಯಾಷನಲ್ ಮ್ಯಾಚ್ಗಳನ್ನ ಆಡ್ಬೇಕಾದ್ರೆ ರಣಜಿ ಮ್ಯಾಚ್ ಈ ತರದ ಮ್ಯಾಚ್ಗೆ ನೋಡೋ ಅಂಥದ್ದನ್ನ ಬೆಂಗಳೂರಲ್ಲಂತೂ ನೋಡೇ ಇಲ್ಲ, ನಾವು ಬರೋದೇ ಇಲ್ಲ. ಇಂಥ ಊರುಗಳಲ್ಲಾದಾಗ ಒಂದಷ್ಟು ಜನ ಮಕ್ಕಳಿಗೆ ಬಂದ್ರೆ ಪ್ರೇರಣೆ ಸಿಕ್ಕಂಥದ್ದಾದ್ರೆ, ಹೆಚ್ಚು ಆಸಕ್ತಿ ಬಂದ್ರೆ, ಕ್ರೀಡೆಯಲ್ಲಿ ಹೆಚ್ಚು ಆಸಕ್ತಿ ಬಂದ್ರೆ ಅವರು ಕೂಡ ನಾಳೆಯಿಂದ ಆಟ ಆಡಕ್ಕೆ ಹೋಗುವಂತಹ ಅವಕಾಶಗಳು ಆಗ್ಲಿ ಅನ್ನುವಂಥದ್ದು ನಮ್ಮ ಮೂಲ ಉದ್ದೇಶ.